ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದು ಬಂದು ಕಾಳುಮೆಣಸಿನ ಬಳ್ಳಿ. ಈ ಬಳ್ಳಿನ ತುಂಬ ಜನ ಹೊರಗಡೆ ಹೋದಾಗ ಯಾರ ಮನೆ ಹತ್ರನಾದರೂ ಹಾಕಿದರೆ ನಾವು ಒಂದು ಹಾಕಬೇಕು ಅಂತ ನಾವು ಅಂಬನ್ನು ಕಿತ್ಕೊಂಡ್ಬರ್ತೀವಿ. ಕಿತ್ಕೊಂಬಂದಾಗ ನಮಗೆ ಯಾವ ರೀತಿ ಹಾಕಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ತುಂಬ ಸರಿ ತೊಗೊಂಬಂದು ಹಾಕ್ತಾನೆ ಇದ್ರೂ ಕೂಡ ಈ ಬಳ್ಳಿ ಬೆಳೆಯೋದೇ ಇಲ್ಲ. ಯಾಕೆ ಅಂತ ಅಂದರೆ ನಾವು ಈ ಬಳ್ಳಿನ ನಾವು ಸುತ್ತ ರೌಂಡ್ ಮಾಡಿಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡ್ತೀವಿ. ಅವು ಚೆನ್ನಾಗಿ ಬರ್ತದೆ ಅಂತ ತಿಳ್ಕೊಳ್ತೀವಿ. ಆದರೆ ಆ ರೀತಿ ಮಾಡೋದ್ರಿಂದ ಖಂಡಿತ ಬರೋದಿಲ್ಲ. ಇದು ನಾವು ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ತೋರಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನೋಡಿ, ನಾನು ಇದನ್ನು ಕಡ್ಡಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಶಾರ್ಟಾಗಿ. ಇದನ್ನು ಕಟ್ ಮಾಡಿ ಇಟ್ಕೋಬೇಕು. ನಾವು ಎಷ್ಟು ಅಂಬನ್ನು ನಾವು ತೊಗೊಂಬಂದಿರ್ತೀವೋ ಆ ಅಂಬನ್ನು ನಾವು ಈ ಥರ ಕಟ್ ಮಾಡಿ ಅದು ಸ್ಟ್ರೈಟಾಗೆ ಕಟ್ ಮಾಡಿರಬೇಕು ನೀಟಾಗಿ. ಹಾಗೆ ಕಟ್ ಮಾಡಿದರೆ ಮಾತ್ರ ಅದು ಬರೋದು, ಇಲ್ಲಾಂದರೆ ಬರೋದಿಲ್ಲ. ನಾವು ಹಾಕೋದ್ರಿಂದ ಗಿಡ ಯಾವುದೇ ಕಾರಣಕ್ಕೂ ಅದು ಚಿಗುರು ಹೊಡೆಯೋದಿಲ್ಲ. ನಾವು ಅಂಬನ್ನು ನೀಟಾಗಿ ಕಟ್ ಮಾಡಿಕೊಂಡು ನಾವು ಮಣ್ಣು ಹದವಾಗಿ ಇರೋ ಥರ ಜಾಗದಲ್ಲಿ ನಾವು ಇದನ್ನು ಮೃದುವಾಗಿರೋ ಆಳಕ್ಕೆ ಅದು ಕಡ್ಡಿನ ನಾವು ಚುಚ್ಚೋದ್ರಿಂದ ಆಳವಾಗಿ ಇಳಿಬೇಕು. ಅದು ಮೃದು ಸ್ವಭಾವದಾಗಿರಬೇಕು ಆ ಮಣ್ಣು. ಆವಾಗ ತುಂಬಾ ಚೆನ್ನಾಗಿ ಗಿಡಗಳು ಬರ್ತವೆ. ಈ ರೀತಿ ಮಾಡೋದ್ರಿಂದ ನಾವು ಎಷ್ಟು ಮೆಣಸಿನ ಗಿಡಗಳು ಬೇಕಾದರೂ ನಾವು ಹಾಕೋಬೋದು. ನಾನು ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟು ಕಡ್ಡಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಒಂದೊಂದೇ ಕೂಡ ಕವರ್ಗಳ್ಗೆ ಹಾಕೋಬೋದು. ನಾನು ಕವರ್ಗೆ ಹಾಕ್ತಾಯಿಲ್ಲ. ಒಂದು ಅಡಿಕೆ ಗಿಡ ಇದೆ. ಆ ಅಡಿಕೆ ಗಿಡದಲ್ಲಿ ಇಲ್ಲಿ ಒಂದು ಅಡಿಕೆ ಗಿಡ ಇದೆ. ಇಲ್ಲಿ ಸ್ವಲ್ಪ ಕೆಮ್ಮಣ್ಣು ಹಾಕಿದ್ದೀವಿ. ಗೊಬ್ಬರ ಮತ್ತು ಕೆಮ್ಮಣ್ಣು ಎರಡೂ ಕೂಡ ಈ ಬುಡಕ್ಕೆ ತಗೊಂಬಂದು ಹಾಕ್ಕೊಂಡಿದ್ವಿ. ಇದಕ್ಕೆ ನಾವು ಸ್ವಲ್ಪ ಮಣ್ಣು ಸಡಿಲ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ನಾವು ಹಾಕೋಬೋದು ಕಡ್ಡಿಗಳನ್ನ. ಇದರಿಂದ ಹಾಕೋದ್ರಿಂದ ಅದೇ ಕಾವು ಹೊಡಿತವೆ. ಈ ಕಡ್ಡಿಗಳನ್ನ ನಾವು ಒಂದೊಂದೇ ಹಾಕ್ಕೊಂಡು ಬಂದರೆ ಸಾಕು. ನಾವು ಗುಲಾಬಿ ಗಿಡದ ಕಡ್ಡಿ ಆಗಿರ್ಬೋದು ಅಥವಾ ದಾಸವಾಳದ ಕಡ್ಡಿ ಆಗಿರ್ಬೋದು, ಯಾವ ರೀತಿ ಕಟಿಂಗಿಂದ ಹಾಕ್ತೀವಿ ನೋಡಿ, ಸೇಮ್ ಅದೇ ಟೈಪಲ್ಲಿ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಚಿಗುರೊಡಿತವೆ. ಇವು ನೋಡಿ, ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಈ ರೀತಿ ಹಾಕೋದ್ರಿಂದ ಒಂದು ಗಿಡನೂ ಹಾಳಾಗೋದಿಲ್ಲ. ಎಲ್ಲ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬರ್ತವೆ. ಆವಾಗ ನಾವು ಅದು ಎಲೆ ಒಂದೆರಡು ಎಲೆ ಬಂದಮೇಲೆ ಬೇರೆ ಕವರ್ಗಳಿಗೆ ನಾವು ತೆಗೆದು ಹಾಕೋಬೋದು. ಆವಾಗ ತೋಟದ ಹತ್ರ ಬೇಕಾದರೆ ತೊಗೊಂಡೋಗಿ ನಾವು ಈ ಥರ ಅಡಿಕೆ ಗಿಡದಲ್ಲಿ ಒಂದೊಂದು ಹಾಕ್ಕೊಂಡ್ರೆ ಸಾಕು. ನಮಗೆ ಮನೆಗೆ ಆಗೋಷ್ಟು ಮೆಣಸನ್ನ ನಾವೇ ಬೆಳ್ಕೋಬೋದು ಮನೆಗಳಲ್ಲಿ. ನೋಡಿ, ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಕಡ್ಡಿಗಳನ್ನ. ಈ ರೀತಿ ಒಂದು ಗ್ಯಾಪ್ ಬಿಡ್ದಂಗೆ ಹಾಕ್ಕೊಳ್ಳೋದ್ರಿಂದ ಗಿಡಗಳು ಸೇಮ್ ನರ್ಸರಿಲಿ ಯಾವ ರೀತಿ ಹಾಕ್ಕೊಳ್ತಾರೆ ಅನ್ನೋದ್ರ ಬಗ್ಗೆನೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಂಡ್ರೆ ಸಾಕು, ಗಿಡ ತುಂಬಾ ಚೆನ್ನಾಗಿ ಬೆಳೀತವೆ. ಈ ಗಿಡಗಳು ಈ ರೀತಿನ ನೀವು ಟಿಪ್ಸ್ನ ಫಾಲೋ ಮಾಡಿ ಸ್ನೇಹಿತರೆ, ಖಂಡಿತ ಬಂದೇ ಬರುತ್ತೆ. ಯಾರೋ ಹೇಳ್ತಾರೆ ಅಂಬನ್ನು ಸುತ್ತಬಿಟ್ಟು ನಾವು ಮಣ್ಣು ಮುಚ್ಚಿಬಿಟ್ರೆ ಗಿಡ ತುಂಬ ಚೆನ್ನಾಗಿ ಬೆಳೀತದೆ ಅಂತ. ಆ ರೀತಿ ಮಾಡೋದ್ರಿಂದ ಖಂಡಿತ ಗಿಡ ಬರೋದಿಲ್ಲ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಬಂದೇ ಬರುತ್ತೆ. ನೋಡಿ, ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಈ ಕಡ್ಡಿಗಳನ್ನೆಲ್ಲ ಇದೇ ರೀತಿ ಹಾಕ್ಕೊಂಡ್ರೆ ನರ್ಸರಿಗಳಲ್ಲೂ ಸೇಮ್ ಇದೇ ಟೈಪ್ನ ಅವ್ರು ಯೂಸ್ ಮಾಡೋದು. ತಾವು ಮಣ್ಣೆಲ್ಲ ತುಂಬಿಟ್ಟಿರ್ತಾರೆ ಒಂದು ಸೈಡಲ್ಲಿ. ಆವಾಗ ಒಂದೊಂದೇ ಕಡ್ಡಿಗಳನ್ನ ಈ ಥರ ಕಟಿಂಗ್ ಮಾಡಿ ನೆಟ್ಕೊಂಡು ಬಂದಿರ್ತಾರೆ. ಅದು ಒಂದೊಂದು ಎಲೆ ಎರಡೆರಡು ಎಲೆ ಬಂದಾಗ ಕವರ್ಗಳಿಗೆ ಪ್ಯಾಕ್ ಮಾಡ್ತಾರೆ. ಅದನ್ನು ನಾವು ಇವಾಗ 20 ರೂಪಾಯಿ, 50 ರೂಪಾಯಿ, 80 ಈ ಥರ ಒಂದೊಂದಕ್ಕೆ ಒಂದೊಂದು ಗಿಡಕ್ಕೆ ಒಂದೊಂದು ರೈಟ್ ಫಿಕ್ಸ್ ಮಾಡಿರ್ತಾರಲ್ವ, ನಾವು ಅದನ್ನು ತೊಗೊಂಬಂದು ಹಾಕ್ಕೊಳ್ತೀವಿ. ಸೇಮ್ ಇದೇ ಥರ ಅವರು ಕೂಡ ಮಾಡೋದು. ನಾವು ಅದೇ ಟೈಪ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಒಂದು ಗಿಡನೂ ಹಾಳಾಗ್ದಂಗೆ, ಒಂದು ಕಡ್ಡಿನೂ ಕೂಡ ವೇಸ್ಟ್ ಆಗ್ದಂಗೆ ಗಿಡ ತುಂಬಾ ಚೆನ್ನಾಗಿ ಬರ್ತವೆ. ನಾನು ಇದಕ್ಕೆ ಇವಾಗ ನೀರು ಹಾಕ್ಕೊಳ್ತಿದ್ದೀನಿ. ಆವಾಗವಾಗ ಸ್ವಲ್ಪ ಗೊಬ್ಬರನೂ ಕೂಡ ಹಾಕ್ಕೊಳ್ತಾ ಇದ್ದರೆ ಗಿಡ ಇನ್ನೂ ತುಂಬಾ ಚೆನ್ನಾಗಿ ಬರ್ತವೆ. ನಾವು ಈ ರೀತಿ ಒಂದು 10 ಗಿಡನಾದರೂ ನಾವು ಹಾಕ್ಕೊಂಡ್ರೆ ಸಾಕು, ಮಾರುವಂಗಾದರೂ ಬರುತ್ತೆ. ಮತ್ತು ನಮ್ಮ ಮನೆಗಾಗುವಷ್ಟು ಮೆಣಸನ್ನು ಕೂಡ ನಾವು ತುಂಬ ಸುಲಭವಾಗಿ ಬೆಳ್ಕೋಬೋದು. ಏನು ಅಡಿಕೆ ಗಿಡಕ್ಕೆ ಹಬ್ಬಿಸ್ಬೇಕು ಅಂತಿಲ್ಲ. ಯಾವುದೇ ಒಂದು ತೆಂಗಿನ ಮರ ಆಗಿರ್ಬೋದು, ಇಲ್ಲ ಒಂದು ಕಡ್ಡಿ ನಿಲ್ಲಿಸ್ಬಿಟ್ಟು ಅದಕ್ಕಾದರೂ ಹಬ್ಬಿಸ್ಕೋಬೋದು. ನಾವು ಯಾವ ರೀತಿ ಬೇಕಾದ್ರೂ ಹಬ್ಬಿಸ್ಕೋಬೋದು. ಈ ರೀತಿ ಹಾಕ್ಕೊಂಡ್ರೆ ಗಿಡ ಚೆನ್ನಾಗಿ ಬರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ನಿಜ ಖಂಡಿತ ಗಿಡಗಳು ಬಂದೇ ಬರ್ತವೆ. ಇವು ಒಂದು ಗಿಡನೂ ವೇಸ್ಟ್ ಆಗೋಲ್ಲ. ನಾನು ಈ ರೀತಿ ಹಾಕ್ಕೊಂಡಿರೋದನ್ನ ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ನಾನು ಇವಾಗ ಹಾಕ್ಕೊಂಡಿದ್ದೀನಿ.
ಇಷ್ಟೇ, ಇದೇನು ತುಂಬ ದೊಡ್ಡ ಕೆಲಸನೇ ಅಲ್ಲ. ನಾವು ಆ ರೀತಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ಆ ರೀತಿ ಹಾಕಿದ್ರೆ ಬರ್ತವೆ, ಈ ರೀತಿ ಹಾಕಿದ್ರೆ ಬರ್ತವೆ ಅಂತ. ಆದರೆ ಬರೋದದು ಇದೇ ಟೈಪಲ್ಲಿ ಹಾಕಿದ್ರೆ ಖಂಡಿತ ಗಿಡ ತುಂಬಾ ಚೆನ್ನಾಗಿ ಬರ್ತವೆ. ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ, ಧನ್ಯವಾದಗಳು.